ಹಾಯ್ ಫ್ರೆಂಡ್ಸ್, ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು KSET 2014ರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಹಾಗೂ ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ಕೂಡ ಕೊಡ್ತಿದ್ದೀನಿ. ನೀವು ಹಿಂದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ KSET 2020ರ ಕಂಪ್ಯೂಟರ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ನಾವು ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಕ್ವಶನ್ ನಂಬರ್ 1. Let R denote the set of real numbers. Let a function f of R into R to R into R be bijective function defined by function f of x comma y is equals to x plus y comma x minus y. Inverse function of f is given by. ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. f inverse of x comma y is equals to 1 divided by x plus y comma 1 divided by x minus y. Option B, f inverse of x minus x comma y equals to x minus y comma x plus y. Option C, f inverse of x comma y is equals to x plus y divided by 2 comma x minus y divided by 2. Option D, f inverse of x comma y is equals to 2 into x minus y comma 2 into x plus y. ಇಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಇಲ್ಲಿ ಬೈಜೆಕ್ಟಿವ್ ಫಂಕ್ಷನ್ ಅಂತಂದರೆ ಸ್ವಲ್ಪ ನೋಡ್ತಾ ಹೋಗೋಣ. ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ a function f of x comma y is said to be bijective if a function both 1 to 1 and onto. ಈಗ ನಾನು ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ ಎರಡು ಸೆಟ್ಟನ್ನು ತಗೊಳ್ಳಿ. ಎ ಅಂತ ಒಂದು ಸೆಟ್ಟು, ಬಿ ಅನ್ನೋದು ಒಂದು ಸೆಟ್ಟು. ಎ ಸೆಟ್ಟಲ್ಲಿ 1, 2, 3 ಅಂತ ತಗೊಳ್ಳಿ. ಬಿ ಸೆಟ್ಟಲ್ಲಿ 4, 5, 6 ಅಂತ ತಗೊಳ್ಳಿ. ಈ ಸೆಟ್ಟಲ್ಲಿ ಎ ಸೆಟ್ಟಲ್ಲಿ ಮತ್ತು ಬಿ ಸೆಟ್ಟಲ್ಲಿ ಎ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸು ಬಿ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸಿಗೂ ಮ್ಯಾಚ್ ಆಗ್ಬೇಕಂದ್ರೆ ಇವಾಗ ಎ ಸೆಟ್ಟಲ್ಲಿ 1 ಇದ್ದರೆ ಬಿ ಸೆಟ್ಟಲ್ಲಿ ಯಾವುದೋ ಒಂದು ಎಲಿಮೆಂಟ್ಗೆ ಟಾರ್ಗೆಟ್ ಮಾಡಬೇಕು. ಆಮೇಲೆ ಎ ಸೆಟ್ಟಲ್ಲಿ ಸೆಕೆಂಡ್ ಎಲಿಮೆಂಟು ಬಿ ಸೆಟ್ಟಲ್ಲಿರೋ ಯಾವುದೋ ಒಂದು ಸೆಕೆಂಡ್ ಎಲಿಮೆಂಟ್ಗೆ ಟಾರ್ಗೆಟ್ ಮಾಡಬೇಕು. ಆಮೇಲೆ ಎ ಸೆಟ್ಟಲ್ಲಿರೋ ಥರ್ಡ್ ಎಲಿಮೆಂಟ್ ಕೂಡ ಬಿ ಸೆಟ್ಟಲ್ಲಿರೋ ಥರ್ಡ್ ಎಲಿಮೆಂಟ್ಗೆ ಕರೆಸ್ಪಾಂಡೆನ್ಸ್ ಆಗಬೇಕು. ಇಲ್ಲಿ ಅಂದರೆ ಪ್ರತಿಯೊಂದು ಎಲಿಮೆಂಟ್ ಎ ಯಲ್ಲಿರೋ ಎಲಿಮೆಂಟು ಬಿ ಯಲ್ಲಿರೋ ಎಲಿಮೆಂಟ್ಗೆ ಕರೆಸ್ಪಾಂಡೆನ್ಸ್ ಇರಬೇಕು. ಆವಾಗ 1 to 1 ಫಂಕ್ಷನ್ ಆಗುತ್ತೆ. ಸೊ ಬೈಜೆಕ್ಟಿವ್ ಅಂತಂದರೆ ಅ ಫಂಕ್ಷನ್ ಈಸ್ ಸೇಡ್ ಟು ಬಿ ಬೈಜೆಕ್ಟಿವ್ ಇಫ್ ಅ ಫಂಕ್ಷನ್ ಎಫ್ ಈಸ್ ಬೋತ್ 1 to 1 ಆ್ಯಂಡ್ ಆನ್ ಟು. ಕ್ವಶನ್ ನಂಬರ್ 2 ಅನ್ನು ನೋಡೋಣ. ಲೆಟ್ ಫಂಕ್ಷನ್ ಆರ್ ಟು ಆರ್ ಬಿ ಡಿಫೈನ್ಡ್ ಬೈ. ಫಂಕ್ಷನ್ ಕೊಟ್ಟಿದ್ದಾರೆ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2 ವೇರ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -1, ಎಕ್ಸ್ ಸ್ಕ್ವೇರ್ ವೇರ್ -1 is less than or equals to x and x is less than or equal to +1, 2 minus x where x is greater than or equals to 1. Then value of f of -1.75 plus f of 0.5 plus f of 1.5 is. ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ 0, ಆಪ್ಷನ್ ಬಿ 2, ಆಪ್ಷನ್ ಸಿ 1, ಆಪ್ಷನ್ ಡಿ -1. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 1 ಹೆಂಗಾಗುತ್ತೆ ಅಂತಂದರೆ ಫಂಕ್ಷನಲ್ಲಿ ಎಕ್ಸ್ ಪ್ಲಸ್ 2 ಅಂತ ಇದೆಯಲ್ಲ, ಅಲ್ಲಿ ಏನು ಮಾಡಬೇಕು, -1.75 ಅನ್ನು ಹಾಕಿ ಸಾಲ್ವ್ ಮಾಡಬೇಕು. ಆಮೇಲೆ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಅಲ್ಲಿ 0.5 ಅನ್ನು ಹಾಕಬೇಕು. ಆಮೇಲೆ 2 ಮೈನಸ್ ಎಕ್ಸ್ ಇದ್ದಲ್ಲಿ 1.5 ಹಾಕಬೇಕು. ಈ ಕೊಟ್ಟಂಥ ವ್ಯಾಲ್ಯೂಸನ್ನು ಇಲ್ಲಿ ದೆನ್ ವ್ಯಾಲ್ಯೂ ಆಫ್ ಫಂಕ್ಷನ್ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಫಿಲ್ ಮಾಡಿ ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ 1 ಬರುತ್ತೆ. ಇವಾಗ ನಾವು ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಲೆಟ್ R1 and R2 be two equivalence relations on a set. Consider the following assertions. Assertion 1 ಕೊಟ್ಟಿದ್ದಾರೆ. R1 union of R2 is an equivalence relation. Second one, R1 intersection of R2 is an equivalence relation. Which of the following is correct? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ
both assertions are true. Option B, assertion 1 is true but assertion 2 is not true. Option C, assertion 2 is true but assertion 1 is not true. Option D, neither 1 nor 2 is true. ಇಲ್ಲಿ ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಯಾಕೆ ಸರಿಯಾದ ಉತ್ತರ ಅಂತಂದ್ರೆ, ಇಕ್ವಾಲೆನ್ಸ್ ಅಂತಂದ್ರೆ ಎರಡು ಸೆಟ್ ಇರ್ತಾವ. ಅದರಲ್ಲಿ R1 ಅನ್ನೋದು ಒಂದು ಸೆಟ್ ಅಂತ ಕನ್ಸಿಡರ್ ಮಾಡಿ, R2 ಅನ್ನೋದು ಇನ್ನೊಂದು ಸೆಟ್ ಅಂತ ಕನ್ಸಿಡರ್ ಮಾಡಿ. R1 ಅಲ್ಲಿ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಇರ್ತವೆ, R2 ಅಲ್ಲಿ ಕೆಲವೊಂದು ಎಲಿಮೆಂಟ್ ಇರ್ತವೆ. ಅವು ಎರಡನ್ನ ಏನು ಮಾಡಬೇಕು ಅಂತಂದ್ರೆ ಕಾಮನ್, ಅವೆರಡರಲ್ಲಿ ಏನು ಕಾಮನ್ ಇರುತ್ತಲ್ಲ, ಕಾಮನ್ ಇರೋದಕ್ಕೆ ನಾವೇನಂತೀವಿ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ಯೂನಿಯನಲ್ಲಿ ಕೆಲವೊಂದಿಷ್ಟು ಕಾಮನ್ನು ಇರ್ಬೋದು ಅಥವಾ ಇರದೇ ಇರ್ಬೋದು. ಎಲ್ಲ R1 ಮತ್ತು R2 ಸೆಟ್ಗಳನ್ನು ಸೇರಿಸಿದಾಗ ಒಂದು ಸೆಟ್ ಬರುತ್ತೆ, ಅದು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗೋದಿಲ್ಲ. ಅದಕ್ಕಾಗಿ R1 ಮತ್ತು R2 ಅನ್ನು ಇಂಟರ್ಸೆಕ್ಷನ್ ಮಾಡಿದಾಗ R1 ಮತ್ತು R2 ಅಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಮಾತ್ರ ಸಿಗ್ತಾವ. ಹಾಗಾಗಿ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಎದಕ್ಕೆ ಮ್ಯಾಚ್ ಆಗುತ್ತಂದರೆ ಅಸರ್ಷನ್ 2 ಈಸ್ ಟ್ರೂ ಬಟ್ ಅಸರ್ಷನ್ 1 ಈಸ್ ನಾಟ್ ಟ್ರೂ. ನೀವೇನು ಮಾಡ್ಬೇಕಂದ್ರೆ ನಾನು ಹೇಳ್ತಾ ಹೋಗ್ತಿರುವಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ತಾ ಹೋಗಬೇಕು. ಅವಾಗ ನಿಮ್ಗೆ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 4, ಇಫ್ L1, L2 subset not belongs to summation of L1 belongs to P and L2 is neither 0 nor summation, then option A, L1 is less than or equal to P L2. Option B, L2 is less than or equal to P L1. Option C, both A and B of above. Option D, none of the above. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ಸಿಗ್ಮಾ ಸ್ಟಾರ್ ಅನ್ನೋದು ಗ್ರೀಕ್ ಲೆಟರ್, ಇದನ್ನ ಸಮೇಷನ್ ಅಂತ ಬಳಸ್ತಾರೆ. ಅಂದ್ರೆ ಸಮೇಷನ್ ಆಫ್ ನಂಬರ್ಸ್ ಅಂತೇಳಿ ಬರುತ್ತೆ ಸೆಟ್ ಅಲ್ಲಿ, ಅದರಲ್ಲಿ ಈ ಸಿಗ್ಮಾ ಸ್ಟಾರ್ ಅನ್ನ ಯೂಸ್ ಮಾಡ್ತಾರೆ. ಆಮೇಲೆ ಇದು ಇನ್ನೊಂದು ಯು ಅಂಡರ್ ಲೈನ್ ಇದೆಲ್ಲ, ಅದಕ್ಕೆ ಏನಂತಾರೆ ಅಂದ್ರೆ ಇಂಪ್ರಾಪರ್ ಸಬ್ಸೆಟ್ ಅಂತ ಕರೀತಾರೆ. ಇವುಗಳನ್ನ ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು. ಕ್ವಶನ್ ನಂಬರ್ 5, ದ ಲ್ಯಾಂಗ್ವೇಜ್ L equals to A raised to N, B raised to M, C raised to N, B raised to M, where N is greater than or equal to 1, comma, M is greater than or equal to 1. Option A is context free. Option B is not context free. Option C, abstract problem of checking number of formal and actual parameters. Option D, both B and C of above. ಇಲ್ಲಿ ಸರಿಯಾದ ಉತ್ತರ ಕ್ವಶನ್ ನಂಬರ್ 5ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ನಾಟ್ ಕಂಟೆಕ್ಸ್ಟ್ ಫ್ರೀ. ಕಂಟೆಕ್ಸ್ಟ್ ಫ್ರೀ ಅಂತಂದ್ರೆ ಏನಂತ ನೋಡ್ತಾ ಹೋಗೋಣ. ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋಗಿ, ನಾನು ಹೇಳ್ದಾಗೆ ನೋಟ್ ಮಾಡ್ಕೊಳ್ಳಿ. ಕಂಟೆಕ್ಸ್ಟ್ ಫ್ರೀ ಈಸ್ ಅ regular language that can express A raised to N, B raised to N, but not A raised to N, B raised to M, and A raised to M, B raised to N, because such language must need more than one non-terminal at right side. ಅಂದರೆ ಇಲ್ಲಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ A raised to N, B raised to M ಅಂತ ಕೊಟ್ಟಿದ್ದಾರೆ, C raised to N, B raised to M ಅಂತ ಕೊಟ್ಟಿದ್ದಾರೆ. ಇದು ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಆಗಬೇಕಾಗಿದ್ರೆ A raised to N, B raised to M ಆಗಬೇಕಾಗಿತ್ತು. ಇಲ್ಲೇನಂದ್ರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಎಕ್ಸ್ಟ್ರಾ ಇದ್ದದಕ್ಕೆ ಇಟ್ ಈಸ್ ನಾಟ್ ಅ ಲೀನಿಯರ್ ಇರೋದಿಲ್ಲ. ಲೀನಿಯರ್ ಇರಲಾರ್ದಕ್ಕೆ ಇದೇನು ಕಾಂಟೆಕ್ಸ್ಟ್ ಫ್ರೀ ಅಲ್ಲ. ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋಯಿಂಗ್ ಕನ್ಸ್ಯೂಮ್ ಮಿನಿಮಮ್ ಪವರ್? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ TTL, ಆಪ್ಷನ್ ಬಿ CMOS, ಆಪ್ಷನ್ ಸಿ DTL, ಆಪ್ಷನ್ ಡಿ RTL. ಆಪ್ಷನ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಕ್ವಶನ್ ನಂಬರ್ 6ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ CMOS. ಇದು ಏನಂದ್ರೆ ಮಿನಿಮಮ್ ಪವರನ್ನು ಕನ್ಸ್ಯೂಮ್ ಮಾಡುತ್ತೆ. ನಾವು ಕೆಲವೊಂದಿಷ್ಟು ಆಪ್ಷನ್ಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ TTL ಅಂತಂದ್ರೆ
ಟ್ರಾನ್ಸಿಸ್ಟರ್ ಲಾಜಿಕ್. ಆಮೇಲೆ ಸಿಮೋಸ್ ಅಂತಂದರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್. ಡಿ ಟಿ ಎಲ್ ಅಂತಂದರೆ ಡಯೋಡ್ ಟ್ರಾನ್ಸಿಸ್ಟರ್ ಲಾಜಿಕ್. ಆರ್ ಟಿ ಎಲ್ ಅಂತಂದರೆ ರಿಜಿಸ್ಟರ್ ಟ್ರಾನ್ಸಿಸ್ಟರ್ ಲಾಜಿಕ್. ಇವುಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಅಂದರೆ ಅದಕ್ಕೆ ಕೆಲವೊಂದಿಷ್ಟು ನೆನಪಿರೋಂಗಿಲ್ಲ ಟರ್ಮು, ಅವುಗಳ ಅಬ್ರಿವೇಷನ್ಸ್. ಹಿಂಗಾಗಿ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಇವಾಗ ನಾವು ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 7, ದ ಔಟ್ಪುಟ್ ಆಫ್ ಜೆ ಕೆ ಫ್ಲಿಪ್ ಫ್ಲಾಪ್ ವಿತ್ asynchronous preset and clear input is 1. The output can be changed to 0 with one of the following conditions. Option A, by applying j equals to 0, k equals to 0 and using a clock. Option B, by applying j equals to 1, k equals to 0 and using a clock. Option C, by applying j equals to 1, k equals to 1 and using a clock. Option D, by applying a synchronous preset input. ಇದರಲ್ಲಿ ಸರಿಯಾದ ಉತ್ತರ ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೈ ಅಪ್ಲೈಯಿಂಗ್ ಜೆ ಈಕ್ವಲ್ಸ್ ಟು 1, ಕೆ ಈಕ್ವಲ್ಸ್ ಟು 1 ಆ್ಯಂಡ್ ಯೂಸಿಂಗ್ ಅ ಕ್ಲಾಕ್. ಇಲ್ಲಿ ಜೆ ಕೆ ಫ್ಲಿಪ್ ಫ್ಲಾಪ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ, ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಜೆ ಕೆ ಫ್ಲಿಪ್ ಫ್ಲಾಪ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಆಫ್ ಆಲ್ ಫ್ಲಿಪ್ ಫ್ಲಾಪ್ ಡಿಸೈನ್ಸ್ ಆ್ಯಂಡ್ ಈಸ್ ಕನ್ಸಿಡರ್ಡ್ ಟು ಬಿ ಅ ಯೂನಿವರ್ಸಲ್ ಫ್ಲಿಪ್ ಫ್ಲಾಪ್ ಸರ್ಕಿಟ್. ಜೆ ಕೆ ಫ್ಲಿಪ್ ಫ್ಲಾಪನ್ನು ಏನಂತ ಕರೀತಾರಂದರೆ ಯೂನಿವರ್ಸಲ್ ಫ್ಲಿಪ್ ಫ್ಲಾಪ್ ಸರ್ಕಿಟ್ ಅಂತ ಕರೀತಾರೆ. ಯಾಕಂದರೆ ಇದನ್ನು ಸರ್ಕಿಟ್ ಡಿಸೈನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಮೇಜರ್ ಆಗಿ. ಜೆ ಕೆ ಫ್ಲಿಪ್ ಫ್ಲಾಪನ್ನು ಇನ್ವೆಂಟ್ ಮಾಡಿದವರು ಜಾಕ್ ಕಿಲ್ಬಿ. ಅದಕ್ಕೇನಂತಾರೆ, ಅವನ ಹೆಸರಲ್ಲೇ ಇದೆ. ಜಾಕ್ ಅನ್ನೋದು ಜೆ ಇಂದ ಸ್ಟಾರ್ಟ್ ಆಗುತ್ತೆ, ಜೆ, ಆಮೇಲೆ ಕಿಲ್ವಿ ಅದಕ್ಕೆ ಕೆ ಅಂತ ತಗೊಳ್ತಾರೆ. ಅದಕ್ಕೆ ಜೆ ಕೆ ಫ್ಲಿಪ್ ಫ್ಲಾಪ್ ಅಂತ ಕರೀತಾರೆ. ಈ ಜೆ ಕೆ ಫ್ಲಿಪ್ ಫ್ಲಾಪ್ ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. The sequential operation of the JK flip-flop is exactly the same as for the previous SR flip-flop with the same name, set and reset. SR ಅಲ್ಲಿ ಎಸ್ ಅಂದರೆ ಸೆಟ್, ಆಮೇಲೆ ಆರ್ ಅಂದರೆ ರೀಸೆಟ್ ಇನ್ಪುಟ್. ಇದು ಅದರ ಥರನೇ, ಬಟ್ ಡಿಫ್ರೆನ್ಸ್ ಏನಿದೆ ಅಂದರೆ ನೋಡಿ, ದ ಡಿಫ್ರೆನ್ಸ್ ದಿಸ್ ಟೈಮ್ ಈಸ್ ದ್ಯಾಟ್ ಜೆ ಕೆ ಫ್ಲಿಪ್ ಫ್ಲಾಪ್ ಹ್ಯಾಸ್ ನೋ ಇನ್ವ್ಯಾಲಿಡ್ ಆರ್ ಫಾರ್ಬಿಡನ್ ಇನ್ಪುಟ್ ಸ್ಟೇಟ್ಸ್ of the SR latch even when S and R are both at logic 1. ಇದೇ ಡಿಫ್ರೆನ್ಸ್ ಇದರಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 8, ಹೌ ಮೆನಿ ಟು ಇನ್ಪುಟ್ ಆ್ಯಂಡ್ ಆರ್ ಗೇಟ್ಸ್ ಆರ್ ರಿಕ್ವೈರ್ಡ್ ಟು ರಿಯಲೈಸ್ y ಈಕ್ವಲ್ಸ್ ಟು ಸಿ ಡಿ ಪ್ಲಸ್ ಇ ಎಫ್ ಪ್ಲಸ್ ಜಿ. ಈ ಕ್ವಶನನ್ನು ಏನಂತ ಕೇಳಿದಾರೆ ಅಂದರೆ ಆ್ಯಂಡ್ ಮತ್ತು ಆರ್ ಎಷ್ಟು ಬೇಕಾಗುತ್ತಂತ ಕೇಳಿದ್ದಾರೆ ಈ ಎಕ್ಸ್ಪ್ರೆಷನ್ನಲ್ಲಿ. ಆಪ್ಷನನ್ನು ನೋಡೋಣ. ಆಪ್ಷನ್ ಎ 2, 2, ಆಪ್ಷನ್ ಬಿ 2, 3, ಆಪ್ಷನ್ ಸಿ 3, 3, ಆಪ್ಷನ್ ಡಿ 2, 1. ಈ ಎಕ್ಸ್ಪ್ರೆಷನ್ಗೆ ಲಾಜಿಕ್ ಗೇಟ್ ಡಿಸೈನ್ ಮಾಡಿದ್ರೆ ಎಷ್ಟು ಬೇಕಾಗ್ತಾವಂದ್ರೆ 2 ಆ್ಯಂಡ್ ಗೇಟ್ ಬೇಕಾಗ್ತವ ಮತ್ತು 2 ಆರ್ ಗೇಟ್ ಬೇಕಾಗ್ತವ. ಸೊ ಇಲ್ಲಿ ಸರಿಯಾದ ಉತ್ತರ ಕ್ವಶನ್ ನಂಬರ್ 8ಗೆ ಆಪ್ಷನ್ ಎ ಸರಿಯಾಗಿದೆ. ಈಗ ಕ್ವಶನ್ ನಂಬರ್ 9 ನೋಡ್ತಾ ಹೋಗೋಣ. Question number 9, values of x1 and x2, where x1 equals to 23.6 of 10, x2 equals to 65.535 of 10 may be represented as. ಆಪ್ಷನ್ಗಳು ಕೊಟ್ಟಿದ್ದಾರೆ, ಆಪ್ಷನ್ ಎ ಬಿ ಸಿ ಡಿ. ಇದು ಹೆಂಗೆ ಸಾಲ್ವ್ ಮಾಡ್ಬೇಕಂತಂದ್ರೆ ನೀವು ಫಸ್ಟ್ x1 ಅಂತ ಕೊಟ್ಟಿದ್ದಾರಲ್ಲ, ನೋಟ್ ಮಾಡ್ಕೊಳ್ತಾ ಹೋಗಿ. x1 ಅಂತ ಕೊಟ್ಟಿದ್ದಾರೆ, x1 ಈಕ್ವಲ್ ಟು 23.6. ಇದು ಏನಂತಂದ್ರೆ ನೀವು ಕ್ಯಾರೆಕ್ಟರಿಸ್ಟಿಕ್ ಮತ್ತು ಮ್ಯಾಂಟಿಸಾ, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟು ಅಂದ್ರೆ 23 ಆಗುತ್ತಾ, ಮ್ಯಾಂಟಿಸಾ ಏನು 0.6. ಇದನ್ನು ನೀವೇನು ಮಾಡ್ಬೇಕಂದ್ರೆ ಬೈನರಿಯಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಏನು ಮಾಡಬೇಕು ಅಂತಂದ್ರೆ ನೀವು ಈ 23 ಇದೆಯಲ್ಲ, ಈ 23ಯನ್ನು ನೀವು ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ತೊಗೋಬೇಕು. ಆಮೇಲೆ 0.6 ಇದೆಯಲ್ಲ, ಇದನ್ನು ಏನು ಮಾಡಬೇಕು, ಮ್ಯಾಂಟಿಸಾ 0.6 ಅಂತೇಳಿ ತೊಗೊಂಡು ಇದನ್ನು ಬೈನರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಈ 0.6ಗೆ ನೀವು ಇಂಟು 2 ಮಾಡ್ತಾ ಹೋಗ್ಬೇಕು. ಎಲ್ಲಿ ನಿಮ್ಮ ಮ್ಯಾಂಟಿಸಾ ರಿಪೀಟ್ ಆಗುತ್ತಲ್ಲ ಸೇಮ್ ವ್ಯಾಲ್ಯೂಸು, ಅಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು. ಈ ನೀವು ಇವಾಗ ಏನಂತಂದ್ರೆ ಇದನ್ನು ಕನ್ವರ್ಟ್ ಮಾಡ್ಕೋಬೇಕಲ್ಲ,
ಸೊ ಹಾಗಾಗಿ ಏನು ಮಾಡ್ತಾ ಹೋಗಿ ಈ 0.6 ಬರಿತಾ ಹೋಗಿ ನಿಮಗೊಂದು ವ್ಯಾಲ್ಯೂ ಸಿಗುತ್ತಾ ಏನು ಸಿಗುತ್ತಾ ಅಂತಂದ್ರೆ ಒನ್ 10111 ಅಂತ ಸಿಗುತ್ತೆ. ಇದೇನಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಮ್ಯಾಂಟಿಸಾ ನಿಮ್ಗೆ ಬರಿತಾ ಹೋದಾಗ ಸಿಗುತ್ತೆ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ನೋಡಿ. ಫಸ್ಟ್ ನೀವು 0.6 ಇದೆಯಲ್ಲ ಅದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಎಷ್ಟಾಗುತ್ತಂತಂದ್ರೆ 1.2 ಬರುತ್ತೆ ಆನ್ಸರ್. ಸೊ ಇಲ್ಲಿ ಮ್ಯಾಂಟಿಸಾ M1 ಎಷ್ಟು ಬರುತ್ತೆ ಅಂದರೆ 0.2 ಬರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ 0.4 ಬರುತ್ತೆ M2. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ M3 ಅಂದರೆ ಮ್ಯಾಂಟಿಸಾ 3 0.8 ಬರುತ್ತೆ. ನೆಕ್ಸ್ಟ್ ಅಗೇನ್ ಮಲ್ಟಿಪ್ಲೈ ಮಾಡಿರಿ ಮ್ಯಾಂಟಿಸಾಗೆ 16 ಬರುತ್ತೆ. 16 ಅಂದರೆ ನಮಗೆ ಮ್ಯಾಂಟಿಸಾ ಇಲ್ಲಿ 0.6. ಸೊ ನೆಕ್ಸ್ಟ್ ಏನು ಮಾಡಿ ಮತ್ತೆ ಮಲ್ಟಿಪ್ಲೈ ಮಾಡಿ ಹಾಗೆ ನಿಮ್ಗೆ 1.2 ಬರುತ್ತೆ. ಸೊ ಇಲ್ಲಿ ರಿಪೀಟ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ನೀವು. ಹೀಗಾಗಿ ನಿಮ್ಮದು ಮ್ಯಾಂಟಿಸಾ ಎಷ್ಟು ಬರುತ್ತಂದ್ರೆ 10011 ಅಗೇನ್ ಏನು ಬರುತ್ತೆ 00 ಮತ್ತು 11 ಅಂತ ಬರುತ್ತೆ. ರಿಪೀಟ್ ಆಗುತ್ತೆ. ಸೊ ಹಾಗಾಗಿ 10011ಗೆ ಸ್ಟಾಪ್ ಮಾಡಿ. x2 ಕೂಡ ಹಾಗೆ ಮಾಡ್ತಾ ಹೋಗಿ ಈ x2 ಅನ್ನು ಏನು ಮಾಡ್ಬೇಕಂದ್ರೆ ನೀವು ಹೆಕ್ಸಾಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದು ಮ್ಯಾಂಟಿಸಾ ಏನಿದೆಯಲ್ಲ ಅದರದ್ದು ಅದನ್ನು ನೀವು 16ರಿಂದ ಭಾಗಿಸ್ತಾ ಹೋಗಬೇಕು. ಆವಾಗ ನಿಮ್ಗೆ x1 ಥರ x2 ಕೂಡ ಸಿಗುತ್ತೆ. ಹಾಗಾಗಿ ಕ್ವಶನ್ ನಂಬರ್ 9ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 10 ನೋಡೋಣ. A combination circuit has three inputs A, B, C and output F. F is true for following input combination. Option A is false. B ಆಪ್ಷನ್ ಅಲ್ಲ, ಇಲ್ಲಿ ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. A is false, B is true, A is false, C is true, A, B, C are false, A, B, C are true. ಆಪ್ಷನ್ಗಳನ್ನು ನೋಡೋಣ. ಫಂಕ್ಷನ್ F ಈಕ್ವಲ್ಸ್ ಟು A ಇನ್ವರ್ಸ್ ಪ್ಲಸ್ BC. ಆಪ್ಷನ್ 2 F ಈಕ್ವಲ್ಸ್ ಟು A ಪ್ಲಸ್ B ಇನ್ವರ್ಸ್ ಇಂಟು C ಇನ್ವರ್ಸ್. ಆಪ್ಷನ್ 3 F ಈಕ್ವಲ್ಸ್ ಟು A ಪ್ಲಸ್ B ಇಂಟು C ಇನ್ವರ್ಸ್ ಆಫ್ ಹೋಲ್ ಇನ್ವರ್ಸ್. ಆಪ್ಷನ್ 4 F ಈಕ್ವಲ್ಸ್ ಟು A ಪ್ಲಸ್ B ಇಂಟು C ಇನ್ವರ್ಸ್. ಇದನ್ನು ಏನು ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಈ ಇನ್ಪುಟ್ಗಳನ್ನು ಕೊಟ್ಟಿದ್ದಾರೆ. ಈ ಇನ್ಪುಟನ್ನು ನೀವು ತೊಗೊಂಡ್ಬಿಟ್ಟು ಲಾಜಿಕ್ ಗೇಟ್ ಹಾಕಬೇಕು. ನಿಮ್ಗೆ ಲಾಜಿಕ್ ಗೇಟ್ ಯಾವ್ದು ಹಾಕ್ಬೇಕಂದ್ರೆ ನಿಮ್ಮದು ಔಟ್ಪುಟ್ ಎಫ್ ಏನಂದ್ರೆ ಟ್ರೂ ಬರಬೇಕಂದ್ರೆ ಟ್ರೂ ಅಂದರೆ 1 ಬರಬೇಕು. ಸೊ ಆಗ ನೀವು ಲಾಜಿಕನ್ನು ಡಿಸೈನ್ ಮಾಡಿ ಆವಾಗ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಕ್ವಶನ್ ನಂಬರ್ 10ಗೆ ಸರಿಯಾದ ಉತ್ತರ ಡಿ ಸರಿಯಾಗಿದೆ. ಆಪ್ಷನ್ 1 ಮತ್ತು ಆಪ್ಷನ್ 3 ಕೂಡ ಸರಿಯಾಗಿದೆ. ಕ್ವಶನ್ ನಂಬರ್ 11. ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮ್? ಮೇನ್ ಫಂಕ್ಷನ್. ಆಮೇಲೆ ಮೇನ್ ಫಂಕ್ಷನ್ನಿಂದ ಒಳಗಡೆ ಹೋಗೋಣ. ಸ್ಟ್ಯಾಟಿಕ್ ಕ್ಯಾರೆಕ್ಟರ್ ಅರೇ ಆಫ್ ಎ ಈಕ್ವಲ್ಸ್ ಟು ಬಾಂಬೆ ಅಂತ ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ ಸ್ಟಾರ್ ಬಿ ಈಕ್ವಲ್ಸ್ ಟು ಬಾಂಬೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಟೈಪ್ ಕ್ಯಾಸ್ಟಿಂಗ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಅನ್ನು ಟೈಪ್ ಕ್ಯಾಸ್ಟ್ ಮಾಡಿದ್ದಾರೆ ಬಾಂಬೆ. ಸೊ ಪ್ರಿಂಟ್ ಎಫ್ ಈಕ್ವಲ್ಸ್ ಟು ನ್ಯೂ ಲೈನ್ %d ಸೈಜ್ ಆಫ್ ಎ ಸೈಜ್ ಆಫ್ ಬಿ. ಫಂಕ್ಷನ್ ಕ್ಲೋಸ್ ಆಗಿದೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಈಕ್ವಲ್ಸ್ ಟು 7, ಬಿ ಈಕ್ವಲ್ಸ್ ಟು 7. ಆಪ್ಷನ್ ಬಿ ಎ ಈಕ್ವಲ್ಸ್ ಟು 7, ಬಿ ಈಕ್ವಲ್ಸ್ ಟು 2. ಆಪ್ಷನ್ ಸಿ ಎ ಈಕ್ವಲ್ಸ್ ಟು 2, ಬಿ ಈಕ್ವಲ್ಸ್ ಟು 7. ಆಪ್ಷನ್ ಡಿ ಎ ಈಕ್ವಲ್ಸ್ ಟು 7, ಬಿ ಈಕ್ವಲ್ಸ್ ಟು 0. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾಗಿದೆ. ಕ್ಯಾರೆಕ್ಟರ್ ಸ್ಟಾರ್ ಬಿ ಇದು ಏನಂತಂದ್ರೆ ಟೈಪ್ ಕ್ಯಾಸ್ಟಿಂಗ್ ಸಮ್ ಡೇಟಾ ಟೈಪ್ ಟು ಕ್ಯಾರೆಕ್ಟರ್ ಟೈಪ್ ಪಾಯಿಂಟರ್ ಇದೆ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. 7 ಹೆಂಗೆ ಬರುತ್ತೆ ಅಂತಂದ್ರೆ ಬಾಂಬೆ ಅಂತ ಅನ್ನೋದ್ರಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದಾವ ಅಂತಂದ್ರೆ 6 ಇದಾವ. ಸೊ ಇದರಲ್ಲಿ ಓವೆಲ್ಸ್ ಎಷ್ಟು ಇದಾವ ಅಂತಂದ್ರೆ
2 ಬರುತ್ತೆ. ಸೊ ಬಿ ಈಕ್ವಲ್ಸ್ ಟು 2 ಆಗುತ್ತೆ. 7 ಹೆಂಗಾಗುತ್ತೆ ಅಂತಂದ್ರೆ ಈ ಲೆಟರ್ಸ್ ಪ್ಲಸ್ ವೋವೆಲ್ಸನ್ನು ಆ್ಯಡ್ ಮಾಡಬೇಕು. ಸೊ ಹಾಗಾಗಿ ನಿಮ್ಗೆ 8 ಆಗುತ್ತೆ. ಸೊ 0 ಇಂದ ಸ್ಟಾರ್ಟ್ ಆದಾಗ 7 ಬರುತ್ತೆ. ಎ ಈಕ್ವಲ್ಸ್ ಟು 7, ಬಿ ಈಕ್ವಲ್ಸ್ ಟು 2 ಸರಿಯಾಗಿದೆ. ಇದನ್ನು ನೋಟ್ ಮಾಡ್ಕೊಳ್ಳಿ ನೀವು. ಕ್ವಶನ್ ನಂಬರ್ 12 ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಐಡೆಂಟಿಫೈ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸೆಂಟೆನ್ಸ್ ಟು ಡಿಸ್ಕ್ರೈಬ್ ಯೂನಿಯನ್. ಆಪ್ಷನ್ ಎ, unions are like structures. Option B, unions contain members of different data types which share the same storage area in the memory. Option C, unions are less frequently used in the program. Option D, unions are used for set operations. ಕ್ವಶನ್ ನಂಬರ್ 12ಗೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ, ಯೂನಿಯನ್ಸ್ ಕಂಟೇನ್ಸ್ ಮೆಂಬರ್ಸ್ ಆಫ್ ಡಿಫರೆಂಟ್ ಡೇಟಾ ಟೈಪ್ಸ್ ವಿಚ್ ಶೇರ್ ದಿ ಸೇಮ್ ಸ್ಟೋರೇಜ್ ಏರಿಯಾ ಇನ್ ದ ಮೆಮ್ರಿ. ಯೂನಿಯನ್ ಅಂತಂದರೆ ನಾ ಹಿಂದೆ ಹೇಳಿದಂಗೆ ಇಟ್ ಕಂಟೇನ್ಸ್ ಅನ್ಮ್ಯಾಚ್ಡ್ ಡೇಟಾ ಟೈಪ್ಸ್ ಆರ್ ಮ್ಯಾಚ್ಡ್ ಡೇಟಾ ಟೈಪ್ಸ್, ಬಟ್ ಫಾರ್ ಈಚ್ ಡೇಟಾ ಟೈಪ್ಸಲ್ಲಿ ಇಟ್ ಹ್ಯಾಸ್ ದಿ ಸೇಮ್ ಸ್ಟೋರೇಜ್ ಏರಿಯಾ. ಹಾಗಾಗಿ ಯೂನಿಯನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ನಂಬರ್ 13 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 13, ಸಪೋಸ್ ಡೇಟಾ ಅರೇ ಕಂಟೇನ್ಸ್ 1000000 elements using binary search algorithm. One requires only n compositions to find location of an item in data array. Then n is option A 60, option B 45, option C 20, option D none of this. ಕ್ವಶನ್ ನಂಬರ್ 13ಗೆ ಸರಿಯಾದ ಉತ್ತರ ಆಪ್ಷನ್ ಸಿ 20. ಈ ಬೈನರಿ ಸರ್ಚ್ ಟ್ರೀ ಹೆಂಗೆ ಮಾಡುತ್ತೆ ಅಂತಂದ್ರೆ, ಈ ಒಂದು ಅರೇ ಕೊಟ್ಟಿರ್ತಾರೆ, ಎಕ್ಸಾಂಪಲ್ 2, 4, 6, 7 ಸಮಥಿಂಗ್ ಸಮಥಿಂಗ್ ಅಂತ. ನೀವೇನು ಮಾಡಬೇಕು, ಬೈನರಿ ಸರ್ಚ್ ಏನು ಮಾಡುತ್ತಾ ಅಂತಂದ್ರೆ ಫಸ್ಟ್ ಇದು ಮಿಡಲ್ ಎಲಿಮೆಂಟನ್ನು ಐಡೆಂಟಿಫೈ ಮಾಡುತ್ತೆ. ಫಸ್ಟ್ ಮಿಡಲ್ ಎಲಿಮೆಂಟ್ ಐಡೆಂಟಿಫೈ ಮಾಡಿಬಿಟ್ಟು ಇಟ್ಸ್ ನೇಬರಿಂಗ್ ಎಲಿಮೆಂಟ್ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ನೋಡ್ತಾ ಹೋಗುತ್ತೆ. ಟಾರ್ಗೆಟ್ ಏನು ಕೊಟ್ಟಿರ್ತಾರೆ ಸೆಟ್ಟಲ್ಲಿ, ಈ ಎಲಿಮೆಂಟನ್ನು ಐಡೆಂಟಿಫೈ ಮಾಡಂತ ಕೊಟ್ಟಿರ್ತಾರೆ. ನಾವೇನು ಮಾಡ್ಬೇಕಂದ್ರೆ ಫಸ್ಟು ಸೆಟ್ ಕೊಟ್ಟಿರ್ತಾರೆ, ಆ ಸೆಟ್ಟಲ್ಲಿ ನಾವು ನಂಬರಿಂಗ್ ಮಾಡ್ಕೋಬೇಕು. 0, 1, 2, 3, 4, 5 ಎಷ್ಟು ಸೆಟ್ ಇರ್ತಾವೋ ಅಲ್ಲಿ ತನಕ ನಾವು ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಸೊ ಮಿಡಲ್ ಎಲಿಮೆಂಟನ್ನು ಐಡೆಂಟಿಫೈ ಮಾಡ್ಬೇಕು. ಮಿಡಲ್ ಎಲಿಮೆಂಟ್ ಹೆಂಗೆ ಕಂಡುಹಿಡ್ತಾರೆ ಅಂತಂದ್ರೆ ಸ್ಟಾರ್ಟಿಂಗ್ ಎಲಿಮೆಂಟು ಪ್ಲಸ್ ಎಂಡ್ ಎಲಿಮೆಂಟ್ ಡಿವೈಡೆಡ್ ಬೈ 2. ಈ ಮಿಡಲ್ ಎಲಿಮೆಂಟ್ ಏನು ಮಾಡುತ್ತೆ, ಕೆಲವೊಮ್ಮೆ ನೀವು ಈ ಡಿವೈಡೆಡ್ ಬೈ 2 ಮಾಡಿದಾಗ ಪಾಯಿಂಟಲ್ಲಿ ಬರುತ್ತೆ. ಎಕ್ಸಾಂಪಲ್ 2.5 ಅಂತ ಬಂತು ಅಂತಂದ್ರೆ ಆಲ್ವೇಸ್ ಮಿಡಲ್ ಎಲಿಮೆಂಟ್ ಎದರಲ್ಲಿ ಇರುತ್ತಾ ಅಂತಂದ್ರೆ ಇಂಟೀಜರಲ್ಲಿ ಇರುತ್ತೆ. ಫ್ಲೋಟನ್ನು ಕನ್ಸಿಡರ್ ಮಾಡೋಕೆ ಬರೋಂಗಿಲ್ಲ. ಸೊ ಹಾಗಾಗಿ ಇಂಟೀಜರ್ ಏನು ಬರುತ್ತಲ್ಲ ಅದು ಮಿಡಲ್ ಎಲಿಮೆಂಟ್ ಆಗುತ್ತೆ. ಆ ಮಿಡಲ್ ಎಲಿಮೆಂಟಿಂದ ನೆಕ್ಸ್ಟ್ ಏನು ಮಾಡುತ್ತೆ, ಮತ್ತು ಮುಂದೆ ಇರೋ ಸೆಟ್ಟಲ್ಲಿ ಮಿಡಲ್ ಎಲಿಮೆಂಟನ್ನು ಐಡೆಂಟಿಫೈ ಮಾಡಿಬಿಟ್ಟು ಎಲಿಮೆಂಟ್ ಯಾವ್ದು ಬರುತ್ತಾ ಅಲ್ಲಿಗೆ ಪಾಯಿಂಟ್ ಮಾಡುತ್ತೆ. ಟಾರ್ಗೆಟ್ ಏನಿರುತ್ತಲ್ಲ ಲಾಸ್ಟ್ ಹೋಗಿ ಅಲ್ಲಿ ಮ್ಯಾಚ್ ಆಯ್ತಂದ್ರೆ ಅಲ್ಲಿ ಈ ಬೈನರಿ ಸರ್ಚ್ ಏನಿದೆಯಲ್ಲ ಅದು ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗುತ್ತಾ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ, ನೀವು ನೋಟ್ ಮಾಡ್ಕೊಳ್ಳಿ. ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಲೀನಿಯರ್ ಸರ್ಚ್ ಈಸ್ big O of n, capital N. Next, time complexity of binary search tree is big O of log bracket n. Next, the time complexity of merge sort is big O of n log n. ಆಮೇಲೆ ಕ್ವಿಕ್ ಸಾರ್ಟ್ ಅದು ಬಿಗ್ O of capital N log of capital N. ನೆಕ್ಸ್ಟ್ ಕ್ವಿಕ್ ಸೆಲೆಕ್ಷನ್ ಸಾರ್ಟ್ ಅದು ಬಿಗ್ O ಆಫ್ n ಸ್ಕ್ವಯರ್. ಇದು ಭಾಳ ಇಂಪಾರ್ಟೆಂಟು. ಕೆಲವೊಂದು ಕ್ವಶನ್ಸಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ಕೇಳಿದ್ದಾರೆ. ಸೊ ಇವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಮತ್ತು ರಿವಿಷನ್ ಕೂಡ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ. ಕ್ವಶನ್ ನಂಬರ್ 14, ದ ಮ್ಯಾಕ್ಸಿಮಮ್ ಕಂಬೈನ್ಡ್ ಲೆಂಗ್ತ್ ಆಫ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ದ ಸ್ಪೇಸ್ ಬಿಟ್ವೀನ್ ಅಡ್ಜಸೆಂಟ್ ಆರ್ಗ್ಯುಮೆಂಟ್ ಈಸ್. ಅಂದ್ರೆ ಏನಂತ ಕೊಟ್ಟಿದ್ದಾರ ಅಂತಂದ್ರೆ ಇಲ್ಲಿ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ದ ಲೆಂಗ್ತ್ ಅದರ ಅಡ್ಜಸೆಂಟ್ ಆರ್ಗ್ಯುಮೆಂಟ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ.
Option A 128 characters, option B 256 characters, option C 67 characters, option D it may vary from one operating system to another. ಈ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಯಾವಾಗಲೂ ಏನಂತಂದ್ರೆ ಒಂದು ಆಪರೇಟಿಂಗ್ ಸಿಸ್ಟಮ್ಮು ಇವಾಗ 32 ಬಿಟ್ ಇರಲಿ ಅದರಲ್ಲಿ ಒಂದು ಥರ ಇರುತ್ತೆ ಸ್ಪೇಸು. ಆಮೇಲೆ 64 ಬಿಟ್ಟಲ್ಲಿ ಅದರಲ್ಲಿ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಸ್ಪೇಸ್ ಬೇರೆ ಇರುತ್ತೆ. ಸೊ ಹಾಗಾಗಿ ಏನಂತಂದ್ರೆ ಇದ್ರದ್ದು ವೇರಿ ಆಗುತ್ತೆ. ಸೊ ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ. ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು ಪ್ರತಿಯೊಂದನ್ನು, ಹಾಗಾಗಿ ನಿಮಗೆ ತುಂಬ ಮುಖ್ಯ ಆಗುತ್ತಾ. ಕ್ವಶನ್ ನಂಬರ್ 15 ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಟೈಪ್ ಆಫ್ ಕನ್ಸ್ಟ್ರಕ್ಟರ್? ಈ ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ಯಾವುದು ಕನ್ಸ್ಟ್ರಕ್ಟರ್ ಟೈಪ್ ಅಲ್ಲ ಅಂತ ಕೇಳಿದರೆ, ಆಪ್ಷನ್ ಎ ಕಾಪಿ ಕನ್ಸ್ಟ್ರಕ್ಟರ್, ಆಪ್ಷನ್ ಬಿ ಫ್ರೆಂಡ್ ಕನ್ಸ್ಟ್ರಕ್ಟರ್, ಆಪ್ಷನ್ ಸಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್, ಆಪ್ಷನ್ ಡಿ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಈ ಕ್ವಶನ್ ನಂಬರ್ 15ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರೆಂಡ್ ಕನ್ಸ್ಟ್ರಕ್ಟರ್. ಇಲ್ಲಿ ಫ್ರೆಂಡ್ ಕನ್ಸ್ಟ್ರಕ್ಟರ್ ಅಂತ ಇರೋಂಗಿಲ್ಲ, ಫ್ರೆಂಡ್ ಫಂಕ್ಷನ್ ಅಂತ ಬರುತ್ತೆ. ಸೊ ಹಾಗಾಗಿ ಈ ಕಾಪಿ ಕನ್ಸ್ಟ್ರಕ್ಟರ್, ಡಿಫಾಲ್ಟ್ ಕನ್ಸ್ಟ್ರಕ್ಟರು, ಆಮೇಲೆ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಏನದಾವಲ್ಲ ಇವು ಟೈಪ್ ಆಫ್ ಕನ್ಸ್ಟ್ರಕ್ಟರ್ ಇರ್ತಾವ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡೋಣ. ಕ್ವಶನ್ ನಂಬರ್ 16 ಡೇಟಾಬೇಸ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ. ಇವ್ಯಾಲ್ಯೂಯೇಟ್ ದ ಸೆಟ್ ಆಫ್ ಎಸ್ಕ್ಯೂಎಲ್ ಸ್ಟೇಟ್ಮೆಂಟ್ಸ್, ಕ್ರಿಯೇಟ್ ಟೇಬಲ್, ಡಿಪಾರ್ಟ್ಮೆಂಟ್, ಅದರಲ್ಲಿ ಅಟ್ರಿಬ್ಯೂಟ್ಸ್ ಏನಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ನಂಬರ್ 2, ಆಮೇಲೆ ಡಿಪಾರ್ಟ್ಮೆಂಟ್ ನೇಮ್ ವೇರ್ ಕೇರ್ 2, ಆಮೇಲೆ ಲೊಕೇಶನ್ ವೇರ್ ಕೇರ್ ಆಫ್ 2, ರೋಲ್ ಬ್ಯಾಕ್, ನೆಕ್ಸ್ಟ್ ಡಿಸ್ಕ್ರೈಬ್ ಡಿಪಾರ್ಟ್ಮೆಂಟ್. ವಾಟ್ ಈಸ್ ಟ್ರೂ ಅಬೌಟ್ ದ ಸೆಟ್? ಇಲ್ಲಿ ಏನಂದ್ರೆ ಒಂದು ಡಿಪಾರ್ಟ್ಮೆಂಟದ್ದು ಟೇಬಲ್ ಕ್ರಿಯೇಟ್ ಮಾಡಕ್ಕೆ ಕೊಟ್ಟಿದ್ದಾರೆ, ಆಮೇಲೆ ಈ ಡಿಸ್ಕ್ರೈಬ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂಥ ಒಂದು SQL ಸ್ಟೇಟ್ಮೆಂಟಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ನೀವು ಇದನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಏನಂದ್ರೆ ನೋಟ್ ಮಾಡ್ಕೋಬೇಕು. ಈ ಏನು ಕೊಟ್ಟಿದ್ದಾರಲ್ಲ ಇದನ್ನು ನೋಟ್ ಮಾಡ್ತಾ ಹೋಗ್ಬೇಕು. ನೋಟ್ ಮಾಡಿಕೊಂಡು ಈ ಆಪ್ಷನ್ಗಳನ್ನು ನೋಡ್ತಾ ಹೋಗ್ಬೇಕು. ಅದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ನೀವು ಕೆಲವೊಂದು ಬೇಸಿಕ್ಸನ್ನು ನೋಡ್ತಾ ಹೋಗ್ಬೇಕು. ಕ್ರಿಯೇಟ್ ಟೇಬಲ್ ಅನ್ನೋದು ಈ ಕಮಾಂಡ್ ಏನು ಮಾಡುತ್ತಾ, ಆಮೇಲೆ ಡಿಸ್ಕ್ರೈಬ್ ಅನ್ನೋದು ಏನು ಮಾಡುತ್ತಾ, ರೋಲ್ ಬ್ಯಾಕ್ ಅನ್ನೋದು ಏನು ಮಾಡುತ್ತಾ, ಕಮಿಟ್ ಅನ್ನೋದು ಏನು ಮಾಡುತ್ತಾ, ಇವುಗಳನ್ನು ನೀವು ಸ್ವಲ್ಪ ನೋಡ್ತಾ ಹೋಗಿ. ರೋಲ್ ಬ್ಯಾಕ್ ಏನು ಮಾಡುತ್ತಂದ್ರೆ ಈ ಒಂದು ಸ್ಟೇಟ್ಮೆಂಟನ್ನು ಒಂದು SQL ಕಮಾಂಡ್ ಅಂದ್ರೆ ಒಂದು ಎಕ್ಸಿಕ್ಯೂಟ್ ಮಾಡ್ತಿರ್ತೀರಿ. ಎಕ್ಸಿಕ್ಯೂಟ್ ಆದಮೇಲೆ ಕೆಲವೊಂದಿಷ್ಟು ಏನಾದರೂ ನಿಮಗೆ ಫಾಲ್ಟ್ಸ್ ಅಥವಾ ಎಡಿಟ್ ಮಾಡಬೇಕು ಅಂದ್ರೆ ನೀವು ಅಗೇನ್ ಟೇಬಲಲ್ಲಿ ಕಮಾಂಡ್ ಏನು ಬರ್ಬೇಕಂದ್ರೆ ರೋಲ್ ಬ್ಯಾಕ್ ಅಂತ ಬರೆದ್ರಿ ಅಂತಂದ್ರೆ ಆ ಹೊಳ್ಳಿ ರಿಟರ್ನ್ ಅದ ಬ್ಯಾಕ್ ನೀವೇನು ಸ್ಟಾರ್ಟಿಂಗ್ ಎಕ್ಸಿಕ್ಯೂಟ್ ಮಾಡುತ್ತಿರಲ್ಲ ಅಲ್ಲಿ ಅದ ಒಂದು ನಿಮ್ಮದು ಪೇಜ್ ತಂದುಕೊಟ್ಟು ಅಲ್ಲಿ ನೀವು ಎಡಿಟ್ ಅಥವಾ ಏನಾದರೂ ಅಪ್ಡೇಟ್ ಮಾಡಲಿಕ್ಕೆ ಬರುತ್ತೆ. ಕಮಿಟ್ ಅಂತೇಳಿ ನೀವು ಟೇಬಲ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಕಮಿಟ್ ಅಂತೇಳಿ ನೀವು ಎಂಟ್ರಿ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರಂದ್ರೆ ಅದನ್ನು ಆಮೇಲೆ ಏನಂದ್ರೆ ನೀವು ರೋಲ್ ಬ್ಯಾಕ್ ಮಾಡೋಕೆ ಬರೋಂಗಿಲ್ಲ. ಸೊ ಇಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ನೋಡ್ಕೊಳ್ತಾ ಹೋಗಿ. ಈಗ ನಾನು ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ದ ಡಿಸ್ಕ್ರೈಬ್ ಡಿಪಾರ್ಟ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಪ್ಲೇಸ್ ದ ಸ್ಟ್ರಕ್ಚರ್ ಆಫ್ ದ ಡಿಪಾರ್ಟ್ಮೆಂಟ್ table. Option B, the rollback statement frees the storage space occupied by the department table. Option C, describe department statement returns an error, object department doesn't exist. Option D, the describe department statement displays the structure of the department table only if there is a commit statement introduced before the rollback statement. ಸೊ ಇಲ್ಲಿ ಆಪ್ಷನ್ ಕ್ವಶನ್ ನಂಬರ್ 16ಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ದ ಡಿಸ್ಕ್ರೈಬ್ ಡಿಪಾರ್ಟ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಪ್ಲೇಸ್ ದಿ ಸ್ಟ್ರಕ್ಚರ್ ಆಫ್ ದಿ ಡಿಪಾರ್ಟ್ಮೆಂಟ್ ಟೇಬಲ್. ಕ್ವಶನ್ ನಂಬರ್ 17 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 17, ಇವ್ಯಾಲ್ಯೂಯೇಟ್ ದಿ SQL ಸ್ಟೇಟ್ಮೆಂಟ್ ಸೆಲೆಕ್ಟ್ ರೌಂಡ್ ಟ್ರಂಕೇಟ್ ಆಫ್ mod 1600, 10, -1 minus bracket close, 2 from dual, what will be displayed?
ಇದು ಎಸ್ ಕ್ಯೂ ಎಲ್ ಸ್ಟೇಟ್ಮೆಂಟ್. ಎಸ್ ಕ್ಯೂ ಎಲ್ ಅಂತಂದರೆ ಸ್ಟ್ರಕ್ಚರ್ಡ್ ಕ್ವರಿ ಲ್ಯಾಂಗ್ವೇಜ್. ಇಲ್ಲಿ ಕೆಲವೊಂದು ಕಮಾಂಡ್ ಕೊಟ್ಟಿದ್ದಾರೆ ರೌಂಡ್ ಅಂತ ಹೇಳ್ಬಿಟ್ಟು. ಟ್ರಂಕೇಟ್ ಮಾಡ್, ಇದನ್ನು ನೀವು ಏನಂದ್ರೆ ಸಾಲ್ವ್ ಮಾಡ್ಬೇಕು. ಈ ಸ್ಟೇಟ್ಮೆಂಟ್, ಈ ಕೆಲವೊಂದು ಡೇಟಾ ಕೊಟ್ಟಿದ್ದಾರೆ, ಆ ಡೇಟಾನ ಬರೆದ್ಬಿಟ್ಟು ನೀವು ಸಾಲ್ವ್ ಮಾಡಿದಾಗ ನಿಮ್ಗೆ ಸರಿಯಾದ ಉತ್ತರ ಬರುತ್ತೆ. ಈ ಕ್ವಶನ್ ನಂಬರ್ 17ಗೆ ಸರಿಯಾದ ಉತ್ತರ ಆಪ್ಷನ್ ಎ 0 ಸರಿಯಾಗಿದೆ. ಕ್ವಶನ್ ನಂಬರ್ 18 ನೋಡೋಣ. ಇನ್ ಅ ಸೆಲೆಕ್ಟ್ ಸ್ಟೇಟ್ಮೆಂಟ್ ದಟ್ ಇನ್ಕ್ಲೂಡ್ಸ್ ವೇರ್ ಕ್ಲಾಸ್, ವೇರ್ ಈಸ್ ದ ಗ್ರೂಪ್ ಬೈ ಕ್ಲಾಸ್ ಪ್ಲೇಸ್ಡ್ ಇನ್ ದಿ ಸೆಲೆಕ್ಟ್ ಸ್ಟೇಟ್ಮೆಂಟ್? ಆಪ್ಷನ್ ಎ ಬಿಫೋರ್ ದ ವೇರ್ ಕ್ಲಾಸ್, ಆಪ್ಷನ್ ಬಿ ಆಫ್ಟರ್ ದಿ ಆರ್ಡರ್ ಬೈ ಕ್ಲಾಸ್, ಆಪ್ಷನ್ ಸಿ ಇಮಿಡಿಯೇಟ್ಲಿ ಆಫ್ಟರ್ ದ ಸೆಲೆಕ್ಟ್ ಕ್ಲಾಸ್, ಆಪ್ಷನ್ ಡಿ ಆಫ್ಟರ್ ದಿ ವೇರ್ ಕ್ಲಾಸ್. ಇಲ್ಲಿ ಏನಂತ ಕೇಳಿದಾರೆ ಅಂತಂದ್ರೆ ಗ್ರೂಪ್ ಬೈ ಕ್ಲಾಸ್ ಯಾವಾಗ ಬರುತ್ತಾ ಅಂತ ಕೇಳಿದ್ದಾರೆ. ಇದರಲ್ಲಿ ನೀವು ಒಂದು ಸ್ವಲ್ಪ ಬರೆದ್ಬಿಟ್ಟು ನೋಡಬೇಕು. ಕ್ವಶನ್ ನಂಬರ್ 18ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ಟರ್ ದಿ ವೇರ್ ಕ್ಲಾಸ್. ವೇರ್ ಕ್ಲಾಸ್ ಆದಮೇಲೆ ಗ್ರೂಪ್ ಬೈ ಕ್ಲಾಸ್ ಬರುತ್ತೆ. ಕ್ವಶನ್ ನಂಬರ್ 19 ನೋಡೋಣ. ಇನ್ ವಿಚ್ ಕೇಸ್ ವುಡ್ ಯು ಯೂಸ್ ಅ ಫುಲ್ ಔಟರ್ ಜಾಯಿನ್? ನೀವು ಯಾವ ಸಂದರ್ಭದಲ್ಲಿ ಔಟರ್ ಜಾಯಿನ್ ಯೂಸ್ ಮಾಡ್ತೀರಾ ಅಂತ ಕೇಳಿದರೆ, ಆಪ್ಷನ್ ಎ ಬೋತ್ ಟೇಬಲ್ಸ್ ಹ್ಯಾವ್ ನಲ್ ವ್ಯಾಲ್ಯೂಸ್, ಆಪ್ಷನ್ ಬಿ ಯು ವಾಂಟ್ ಆಲ್ ಅನ್ಮ್ಯಾಚ್ಡ್ ಡೇಟಾ ಫ್ರಮ್ ಬೋತ್ ಟೇಬಲ್ಸ್, ಆಪ್ಷನ್ ಸಿ ಒನ್ ಆಫ್ ದ ಟೇಬಲ್ಸ್ ಹ್ಯಾಸ್ ಮೋರ್ ಡೇಟಾ ದ್ಯಾನ್ ದಿ ಅದರ್, ಆಪ್ಷನ್ ಡಿ ಯು ವಾಂಟ್ ಆಲ್ ಅನ್ಮ್ಯಾಚ್ಡ್ ಡೇಟಾ ಫ್ರಮ್ ಒನ್ ಟೇಬಲ್. ಸೊ ಕ್ವಶನ್ ನಂಬರ್ 19ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯು ವಾಂಟ್ ಆಲ್ ಅನ್ಮ್ಯಾಚ್ಡ್ ಡೇಟಾ ಫ್ರಮ್ ಬೋತ್ ದ ಟೇಬಲ್ಸ್. ಕ್ವಶನ್ ನಂಬರ್ 20 ನೋಡ್ತಾ ಹೋಗೋಣ. What is necessary for your query on an existing view to execute successfully? Option A, the underlying table must have data. Option B, the underlying tables must be in the same schema. Option C, you need select privileges on the view. Option D, you need select privileges only on the underlying tables. Question number 20 ಗೆ ಸರಿಯಾದ ಉತ್ತರ ಆಪ್ಷನ್ ಸಿ, you need select privileges on the view. ನೆಕ್ಸ್ಟ್ ಕ್ವಶನ್ ನಂಬರ್ 21 ನೋಡ್ತಾ ಹೋಗೋಣ. ಇನ್ ಅ ರೋ ಮೇಜರ್ ಟೂ ಡೈಮೆನ್ಷನಲ್ ಅರೇ ಆಫ್ ಸೈಜ್ m into n, ದ ಅಡ್ರೆಸ್ ಆಫ್ ಎಲಿಮೆಂಟ್ a of I, j is obtained by the general equation. ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಬೇಸ್ ಅಡ್ರೆಸ್ ಪ್ಲಸ್ j into m into size plus I into n into size. Option B base address plus I into n into size plus j into m into size. Option C base address plus I into j n into size plus j into size. Option D base address plus I into size plus j into m into size. Question number 21 ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೇಸ್ ಅಡ್ರೆಸ್ ಪ್ಲಸ್ ಐ ಇಂಟು ಎನ್ ಇಂಟು ಸೈಜ್ ಪ್ಲಸ್ ಜೆ ಇಂಟು ಸೈಜ್ ಸರಿಯಾಗಿದೆ. ಕ್ವಶನ್ ನಂಬರ್ 22 ನೋಡೋಣ. ದ ಪೋಸ್ಟ್ ಫಿಕ್ಸ್ ಆಫ್ ದಿ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಎ ಡಿವೈಡೆಡ್ ಬಿ ಆಫ್ ಮೈನಸ್ ಸಿ ಪ್ಲಸ್ ಡಿ ಇಂಟು ಸಿ ಬ್ರ್ಯಾಕೆಟ್ ಕ್ಲೋಸ್ ಮೈನಸ್ ಎ ಇಂಟು ಸಿ ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿ ಏನಂದ್ರೆ ಪೋಸ್ಟ್ ಫಿಕ್ಸ್ ಮತ್ತು ಇನ್ಫಿಕ್ಸ್ ಅಂತ ಬರುತ್ತೆ. ಈ ಪೋಸ್ಟ್ ಫಿಕ್ಸ್ ಮತ್ತು ಇನ್ಫಿಕ್ಸ್ ನಡಬರ್ಕಿನ ಡಿಫ್ರೆನ್ಸ್ ಏನಂತ ತಿಳ್ಕೊಬೇಕು. ಇನ್ಫಿಕ್ಸ್ ಅಂದ್ರೆ ಒಂದು ಆಪರೆಂಡ್ ಇರುತ್ತೆ, ಅದರ ಮಿಡಲ್ ಆಪರೇಟರ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಆಪರೆಂಡ್ ಬರುತ್ತೆ. ಅಂದ್ರೆ ಎ ಪ್ಲಸ್ ಬಿ ಇದ್ರ ಮಧ್ಯೆ ಪ್ಲಸ್ ಅನ್ನೋದು ಏನಿದೆಯಲ್ಲ, ಈ ಎರಡು ಲೆಟರ್ ಮಧ್ಯೆ ಪ್ಲಸ್ ಅನ್ನೋದು ಬಂದ್ರೆ ಅದು ಇನ್ಫಿಕ್ಸ್. ಈಗ ಪೋಸ್ಟ್ ಫಿಕ್ಸ್ ಹೆಂಗಿರುತ್ತಂದ್ರೆ ಫಸ್ಟ್ ಆಪರೆಂಡ್ ಇರುತ್ತೆ, ಅದಾದ್ಮೇಲೆ ಆಪರೇಟರ್ ಇರ್ತದೆ. ಎಕ್ಸಾಂಪಲ್ ಎ ಬಿ ಪ್ಲಸ್ ಅಂತ ಬಂದ್ರೆ ಅದು ಪೋಸ್ಟ್ ಫಿಕ್ಸ್. ಇಲ್ಲಿ ಎಕ್ಸ್ಪ್ರೆಷನಲ್ಲಿ ಏನಿದೆ ಅಂತಂದ್ರೆ ಇದು ತಪ್ಪಾಗಿದೆ. ಯಾಕಂತಂದ್ರೆ ಒಂದು ಬ್ರ್ಯಾಕೆಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಇದೆ. ನೀವು ಈ ಎಕ್ಸ್ಪ್ರೆಷನ್ನ ಕರೆಕ್ಟಾಗಿ ಬರ್ಕೊಂಡ್ಬಿಟ್ಟು ನೋಡಿ, ಒಂದು ಬ್ರ್ಯಾಕೆಟ್ ಎಕ್ಸ್ಟ್ರಾ ಇದ್ದಿದ್ದರಿಂದ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಆಪ್ಷನ್ನಲ್ಲಿ ಯಾವುದೂ ಸರಿಯಾಗಿಲ್ಲ. ಕ್ವಶನ್ ನಂಬರ್ 23. The total number of nodes in a complete binary tree of height n is
ಆಪ್ಷನ್ ಎ 2 n, ಆಪ್ಷನ್ ಬಿ 2n-1 of -1, ಆಪ್ಷನ್ ಸಿ 2n-1, ಆಪ್ಷನ್ ಡಿ 2n+1. ಈ ಆಪ್ಷನಲ್ಲಿ 2n+1 ಆಫ್ -1 ಇದು ಆ್ಯಕ್ಚುಲಿ ಏನಂದ್ರೆ ಬೈನರಿ ಟ್ರೀ ಹೈಟನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಫಾರ್ಮುಲಾ. ಇದರಲ್ಲಿ ಆಪ್ಷನ್ಗಳಲ್ಲಿ ಯಾವುದೂ ಇಲ್ಲ, ನಾನು ಇಲ್ಲಿ ಬರೆದಿದ್ದೀನಿ 2n+1 ಆಫ್ -1. ಇದು ಏನಂದ್ರೆ ದ ನಂಬರ್ ಆಫ್ ನೋಡ್ಸ್ ಕಂಪ್ಲೀಟ್ ಬೈನರಿ ಟ್ರೀ ಆಫ್ ಹೈಟ್ ಎನ್ಗೆ ಇದು ಫಾರ್ಮುಲಾ ಇದರಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡ್ತಾ ಹೋಗೋಣ. ಇನ್ ದ ಪ್ರೊಸೆಸ್ ಆಫ್ ಡೆಪ್ತ್ ಫಸ್ಟ್ ಸರ್ಚ್ ಇನ್ ಅ ಗ್ರಾಫ್ ದ ಅಡ್ಜಸೆನ್ಸಿ ಲಿಸ್ಟ್ ಈಸ್ ಮೇಂಟೈನ್ಡ್ ಇನ್ ಅ ಆಪ್ಷನ್ ಎ ಸ್ಟ್ಯಾಕ್, ಆಪ್ಷನ್ ಬಿ ಟ್ರೀ, ಆಪ್ಷನ್ ಸಿ ಗ್ರಾಫ್, ಆಪ್ಷನ್ ಡಿ ಕ್ಯೂ. ಕ್ವಶನ್ ನಂಬರ್ 24ಗೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎ ಸರಿಯಾಗಿದೆ, ಸ್ಟ್ಯಾಕ್. ಕ್ವಶನ್ ನಂಬರ್ 25, the indices of an index sequential file maintains the details of option A record structure, option B storage structure, option C address of records based on key field, option D none of the above. Sequential file maintains ಏನು ಮಾಡುತ್ತಾ ಅಂತಂದ್ರೆ ಅಡ್ರೆಸ್ ಆಫ್ ರೆಕಾರ್ಡ್ಸ್ ಬೇಸ್ಡ್ ಆನ್ ಕೀ ಫೀಲ್ಡ್. ಸೊ ಕ್ವಶನ್ ನಂಬರ್ 25 ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ವಶನ್ ನಂಬರ್ 26 ನೋಡೋಣ. IP addresses are converted to option A binary string, option B alphanumeric string, option C a hierarchy of domain names, option D a hexadecimal string. IP addresses ಅನ್ನ ಎದಕ್ಕೆ ಕನ್ವರ್ಟ್ ಮಾಡ್ತಾರ ಅಂತಂದ್ರೆ ಡೊಮೇನ್ ನೇಮ್ಸ್ ಆಗಿ ಕನ್ವರ್ಟ್ ಮಾಡ್ತಾರ. ಸೊ 26ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಸರಿಯಾಗಿದೆ, hierarchy of domain names. Question number 27, among the services available on the world wide web are ಒಂದನೇದು ಎನ್ಕ್ರಿಪ್ಷನ್, ಎರಡನೇದು HTTP, ಮೂರನೇದು HTML, ನಾಲ್ಕನೇದು ಫೈರ್ವಾಲ್ಸ್ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ವರ್ಲ್ಡ್ ವೈಡ್ ವೆಬ್ ಸರ್ವಿಸಲ್ಲಿ ಅವೈಲೇಬಲ್ ಇದೆ ಅಂತ ಆಪ್ಷನ್ ಎ 1 and 2, ಆಪ್ಷನ್ ಬಿ 2 and 3, ಆಪ್ಷನ್ ಸಿ 3 and 4, ಆಪ್ಷನ್ ಡಿ 1 and 4. ಇದರಲ್ಲಿ HTTP ಮತ್ತು HTML ಏನಿದೆಯಲ್ಲ ಇವುಗಳನ್ನು ವರ್ಲ್ಡ್ ವೈಡ್ ವೆಬ್ ಸರ್ವಿಸಸ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಈ ಕ್ವಶನ್ ನಂಬರ್ 27ಗೆ ಸರಿಯಾದ ಉತ್ತರ ಯಾವುದಂತ ಹೇಳಿದರೆ ಆಪ್ಷನ್ನ ಬಿ 2 ಮತ್ತು 3 ಸರಿಯಾಗಿದೆ. ಕ್ವಶನ್ ನಂಬರ್ 28, ಇನ್ ಅ ಬನಿಯನ್ ಸ್ವಿಚ್ ಫಾರ್ 8 ಇನ್ಪುಟ್ಸ್ ಆ್ಯಂಡ್ 8 ಔಟ್ಪುಟ್ಸ್ ವಿ ಹ್ಯಾವ್ ಡ್ಯಾಶ್ ಸ್ಟೇಜಸ್. ಈ ಬನಿಯನ್ ಟ್ರೀಯಲ್ಲಿ ಎಷ್ಟು ಸ್ಟೇಜಸ್ ಇರ್ತಾವ ಅಂತಂದ್ರೆ 3 ಸ್ಟೇಜಸ್ ಇರ್ತಾವ. ಕ್ವಶನ್ ನಂಬರ್ 28ಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ 3. ಕ್ವಶನ್ ನಂಬರ್ 29 ನೋಡ್ತಾ ಹೋಗೋಣ. X.25 recommendation makes reference to different standards. Match these standards. ಒಂದನೇದು X.1, ಎರಡನೇದು X.2, ಮೂರನೇದು X.10, ನಾಲ್ಕನೇದು X.92. ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಕೆಟಗರೀಸ್ ಆಫ್ ಆಕ್ಸೆಸ್, ರೆಫರೆನ್ಸ್, ಕನೆಕ್ಷನ್ ಫಾರ್ ಪ್ಯಾಕೆಟ್ಸ್, ಯೂಸರ್ ಕ್ಲಾಸಸ್ ಆಫ್ ಸರ್ವಿಸಸ್, ಯೂಸರ್ ಫೆಸಿಲಿಟೀಸ್. ಈ X.25 ಮತ್ತು 26 ಅಂತ ಬರುತ್ತೆ. ಈ X.25, 26 ಎಲ್ಲಿ ಬರುತ್ತೆ ಅಂದ್ರೆ ಇಂಟರ್ಫೇಸ್ ಬರುತ್ತೆ, ಅಂದ್ರೆ ಡೇಟಾ ಲಿಂಕ್ ಲೇಯರಲ್ಲಿ ಇಂಟರ್ಫೇಸ್ ಆಗಿ ಮಾಡುತ್ತೆ. ಇದರಲ್ಲಿ ಯಾವ್ಯಾವ ಬರ್ತವಂತ ನೋಡ್ತಾ ಹೋಗೋಣ. ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. X1ಗೆ ಏನು ಬರುತ್ತಾ ಅಂತಂದ್ರೆ ಸಿ ಬರುತ್ತೆ. X2ಗೆ ಏನು ಬರುತ್ತಾ ಅಂತಂದ್ರೆ ಯೂಸರ್ ಫೆಸಿಲಿಟೀಸ್ ಬರುತ್ತೆ, ಇದು ಡಿ ಆಗುತ್ತೆ. ನೆಕ್ಸ್ಟ್ ಮೂರನೇದು X10 ಏನಿದೆಯಲ್ಲ ಈ X10ಗೆ ಕೆಟಗರೀಸ್ ಆಫ್ ಆಕ್ಸೆಸ್ ಬರುತ್ತೆ ಎ. ನೆಕ್ಸ್ಟ್ ಈ X.92 ಇದೆಯಲ್ಲ X.92ಗೆ ಏನು ಬರುತ್ತೆ ರೆಫರೆನ್ಸ್ ಕನೆಕ್ಷನ್ ಫಾರ್ ಪ್ಯಾಕೆಟ್ಸ್, ಆಪ್ಷನ್ ಬಿ ಇದು ಬರುತ್ತೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕ್ವಶನ್ ನಂಬರ್ 29ಗೆ
ಕ್ವಶನ್ ನಂಬರ್ 29ಗೆ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 30 ನೋಡೋಣ. ಯೂಸ್ ಆರ್ ಎಸ್ ಎ ಅಲ್ಗಾರಿದಮ್ ವಿತ್ p equal to 3, q equal to 11 and e equal to 7. The public key and private keys will be option A 7, 33, 3, 33, option B 7, 11, 3, 22, option C 3, 33, 11, 37, option D 7, 11, 3, 33. ಕ್ವಶನ್ ನಂಬರ್ 30ಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 31. Runtime is a option A static policy, option B dynamic policy, option C hybrid policy, option D mixed policy. ಕ್ವಶನ್ ನಂಬರ್ 31ಗೆ ಸರಿಯಾದ ಉತ್ತರ ರನ್ ಟೈಮ್ ಅನ್ನೋದೇನಂದ್ರೆ ಇಟ್ ಇಸ್ ಅ ಡೈನಾಮಿಕ್ ಪಾಲಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 32. In the statement, which is the keyword? Option A 100, option B do, option C I, option D 25. ಈ ಕ್ವಶನ್ ನಂಬರ್ 32ಗೆ ಸರಿಯಾದ ಉತ್ತರ ಯಾವುದಂತಂದ್ರೆ ಆಪ್ಷನ್ ಬಿ ಡೂ. ಡೂ ಅನ್ನೋದು ಕೀವರ್ಡ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತಾರೆ, ಡೂ ವೈಲ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಕ್ವಶನ್ ನಂಬರ್ 33 ನೋಡೋಣ. ವಿಚ್ ಈಸ್ ಕಂಪೈಲೇಷನ್ ಆರ್ಡರ್? 1 ಲೆಕ್ಸ್ ಫಸ್ಟು, 2 ಯಾಕ್ ಸೆಕೆಂಡು, 3 ಲೆಕ್ಸ್ ಸೆಕೆಂಡು, 4 ಯಾಕ್ ಫಸ್ಟ್. ಕ್ವಶನ್ ನಂಬರ್ 33ಗೆ ಸರಿಯಾದ ಉತ್ತರ ಯಾವುದಂದ್ರೆ ಲೆಕ್ಸ್ ಫಸ್ಟ್ ಆಗುತ್ತೆ, ಯಾಕ್ ಸೆಕೆಂಡ್ ಆಗುತ್ತೆ. ಇಲ್ಲಿ ಆಪ್ಷನ್ಗಳಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ ಅಂತಂದ್ರೆ ಆಪ್ಷನ್ ಸಿ ನೋಡಿ, ಆಪ್ಷನ್ ಸಿ ಅಲ್ಲಿ ಫಸ್ಟ್ ಲೆಕ್ಸ್ ಆಮೇಲೆ ಯಾಕ್. ಸೊ ಆಪ್ಷನ್ ಸಿ ಸರಿಯಾಗಿದೆ. ಕ್ವಶನ್ ನಂಬರ್ 34 ನೋಡ್ತಾ ಹೋಗೋಣ. ವಿಚ್ ಈಸ್ ಇಂಟರ್ಪ್ರಿಟರ್? ಆಪ್ಷನ್ ಎ ಸಿ, ಆಪ್ಷನ್ ಬಿ ಪಾಸ್ಕಲ್, ಆಪ್ಷನ್ ಸಿ ಪಿ ಎಲ್, ಆಪ್ಷನ್ ಡಿ ಪರ್ಲ್. ಈ ಕ್ವಶನ್ ನಂಬರ್ 34ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರ್ಲ್. ಇದೇನಂದ್ರೆ ಇಂಟರ್ಪ್ರಿಟರ್ ಕೂಡ ಹೌದು, ಕಂಪೈಲರ್ ಕೂಡ ಹೌದು. ಕ್ವಶನ್ ನಂಬರ್ 35 ನೋಡ್ತಾ ಹೋಗೋಣ. ವಿ ಎಚ್ ಡಿ ಎಲ್ ಈಸ್ ರಿಲೇಟೆಡ್ ಟು ಆಪ್ಷನ್ ಎ ಸಾಫ್ಟ್ವೇರ್, ಆಪ್ಷನ್ ಬಿ ಫರ್ಮ್ವೇರ್, ಆಪ್ಷನ್ ಸಿ ಹಾರ್ಡ್ವೇರ್, ಆಪ್ಷನ್ ಡಿ ಇಂಟರ್ನೆಟ್. ವಿ ಎಚ್ ಡಿ ಎಲ್ ಎದಕ್ಕೆ ಸಂಬಂಧಪಟ್ಟದ್ದು ಅಂತಂದ್ರೆ ಹಾರ್ಡ್ವೇರ್ಗೆ ಸಂಬಂಧಪಟ್ಟದ್ದು. ಸೊ ವಿ ಎಚ್ ಡಿ ಎಲ್ ಅಂತಂದ್ರೆ ಏನಂತ ನೋಡೋಣ. ಅದರದ್ದು ಅಬ್ರಿವೇಷನ್ ವಿ ಎಚ್ ಡಿ ಎಲ್ ಅಂದ್ರೆ ವೆರಿ ಹೈ ಸ್ಪೀಡ್ ಇಂಟಿಗ್ರೇಟೆಡ್ ಸರ್ಕಿಟ್ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ಇದನ್ನು ನೋಟ್ ಮಾಡ್ಕೊಳ್ಳಿ, ಅಬ್ರಿವೇಷನ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 36. A critical section is a program segment. Option A which should run in a certain specified amount of time. Option B which avoids deadlock. Option C where shared resources are accessed. Option D which must be enclosed by a pair of semaphore operations P and V. ಕ್ವಶನ್ ನಂಬರ್ 36ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವೇರ್ ಶೇರ್ಡ್ ರಿಸೋರ್ಸಸ್ ಆರ್ ಆಕ್ಸೆಸ್ಡ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ 37 ನೋಡೋಣ. ಥ್ರೂಪುಟ್ ಆಫ್ ಅ ಸಿಸ್ಟಮ್ ಈಸ್ ಆಪ್ಷನ್ ಎ ನಂಬರ್ ಆಫ್ ಪ್ರೋಗ್ರಾಮ್ಸ್ ಪ್ರೊಸೆಸ್ಡ್ ಬೈ ಇಟ್ ಪರ್ ಯೂನಿಟ್ ಟೈಮ್. Option B number of times the program is invoked by the system. Option C number of requests made to a program by the system. Option D number of programs loaded in the memory. ಇದು ಇಂಪಾರ್ಟೆಂಟ್ ಕ್ವಶನ್. ಇದು ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಇದರಲ್ಲಿ ಕ್ವಶನ್ ನಂಬರ್ 37ಗೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 37ಗೆ ಸರಿಯಾದ ಉತ್ತರ ಆಪ್ಷನ್ ಎ ನಂಬರ್ ಆಫ್ ಪ್ರೋಗ್ರಾಮ್ಸ್ ಪ್ರೊಸೆಸ್ಡ್ ಬೈ ಇಟ್ ಪರ್ ಯೂನಿಟ್ ಟೈಮ್. ಇದು ಥ್ರೂಪುಟ್ಗೆ ಸರಿಯಾಗಿದ್ದು. ಕ್ವಶನ್ ನಂಬರ್ 38 ನೋಡೋಣ. ಫಾರ್ ದ ಫಾಲೋಯಿಂಗ್ ಪೇಜ್ ರೆಫರೆನ್ಸ್ ಸ್ಟ್ರಿಂಗ್ 1, 2, 3, 4, 1, 2, 5, 1, 2, 3, 4, 5 with frame size is equal to 3. Find out the number of page faults in with FIFO. ಇದು ಕೂಡ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 9 ಸರಿಯಾಗಿದೆ. FIFO ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಕ್ವಶನ್ ನಂಬರ್ 38. Suppose file 1 contains the following 1, 2, 3 and file 2 contains 1, 1, 2, 2, 3, 3. Issuing the command
join of minus j 1 file 1 file file 2 results option A 1 1 1 2 2 2 3 3 3 option B 1 1 1 1 2 2 3 3 3 3 option C 1 1 1 option 2 2 2 3 3 3 option D 1 1 1 2 2 2 3 3 3 ಈ ಕ್ವಶನ್ ನಂಬರ್ 39ಗೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಇದು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 40. Question number 40. If you want to find all the lines in a file called SL number list that begin with the number, option A grep command, option B grep of 0 to 9, option C grep of not equal to 0 to 9, option D grep upon 0 to 9. ಕ್ವಶನ್ ನಂಬರ್ 40ಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ grep of 0 to 9 SL number list. Question number 41. Which one of the below is not a software development model? Option A prototyping, option B incremental, option C COCOMO, option D spiral. ಇದರಲ್ಲಿ ಸರಿಯಾದ ಉತ್ತರ ಕೊಕೊಮೊ ಅನ್ನೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೆಲ್ ಅಲ್ಲ. ಕ್ವಶನ್ ನಂಬರ್ 42 ನೋಡೋಣ. RAD stands for option A rapid and design, option B rapid aided development, option C rapid application design, option D rapid application development. ಕ್ವಶನ್ ನಂಬರ್ 42ಕ್ಕೆ ಸರಿಯಾದ ಆಪ್ಷನ್ ಡಿ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಸರಿಯಾಗಿದೆ. ಕ್ವಶನ್ ನಂಬರ್ 43. ಡಿಬಗ್ಗಿಂಗ್ is a process of option A checking for errors, option B locating errors, option C correcting errors, option D finding syntax error. ಡಿಬಗ್ಗಿಂಗ್ ಏನಂದ್ರೆ ಇದು ಎರರ್ಸ್ ಅನ್ನ ಚೆಕ್ ಮಾಡುತ್ತೆ ಮತ್ತು ಎರರ್ಸ್ ಅನ್ನ ಲೊಕೇಟ್ ಮಾಡುತ್ತೆ. ಸೊ ಇದರಲ್ಲಿ ಆಪ್ಷನ್ ಏನು ಸರಿಯಾಗಿದೆ ಮತ್ತು ಆಪ್ಷನ್ ಸಿ ಇದು ಕೂಡ ಸರಿಯಾಗಿದೆ. ನಾನು ಮಾರ್ಕ್ ಮಾಡ್ತೀನಿ ನೋಡ್ರಿ. ಡಿಬಗ್ಗಿಂಗ್ ಅಂದ್ರೆ ಈ ಒಂದು ಪ್ರೋಗ್ರಾಮ್ ಬರೀತೀರಿ, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಏನು ನಿಮಗೆ ರಿಸಲ್ಟ್ ಕೊಡುತ್ತಾ ಅಂತ ಹೇಳ್ತಾರೆ ಅದನ್ನು. ಅದರಲ್ಲಿ ಈ ಲೊಕೇಟಿಂಗ್ ಎರರ್ಸ್ ಒಂದು ಕರೆಕ್ಟ್, ಆಮೇಲೆ ಎರರ್ಸನ್ನು ಕರೆಕ್ಟ್ ಮಾಡ್ತೀರಿ ನೀವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ. ಸೊ ಕ್ವಶನ್ ನಂಬರ್ 44 ನೋಡೋಣ. ಸಾಫ್ಟ್ವೇರ್ ಮೇಂಟೆನೆನ್ಸ್ ಈಸ್ ರಿಕ್ವೈರ್ಡ್ ಫಾರ್ ಆಪ್ಷನ್ ಎ ಎನ್ಹಾನ್ಸ್ಮೆಂಟ್, ಆಪ್ಷನ್ ಬಿ ಚೇಂಜಸ್, ಆಪ್ಷನ್ ಸಿ ಕರೆಕ್ಷನ್ಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಇದು ಈಸಿ ಕ್ವಶನ್. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಕ್ವಶನ್ ನಂಬರ್ 45. ವಿಚ್ ಒನ್ ಈಸ್ ನಾಟ್ ಕನ್ಸಿಡರ್ಡ್ ಇನ್ ಸಾಫ್ಟ್ವೇರ್ ಕ್ವಾಲಿಟಿ? ಆಪ್ಷನ್ ಎ ಮೇಂಟೆನೆನ್ಸ್, ಆಪ್ಷನ್ ಬಿ ಫಿಸಿಬಿಲಿಟಿ, ಆಪ್ಷನ್ ಸಿ ಯೂಸರ್ ಫ್ರೆಂಡ್ಲಿ, ಆಪ್ಷನ್ ಡಿ ಪೋರ್ಟೆಬಿಲಿಟಿ. ಇದು ಸಾಫ್ಟ್ವೇರ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಫಿಸಿಬಿಲಿಟಿ ಸರಿಯಾಗಿದೆ. ಕ್ವಶನ್ ನಂಬರ್ 46. ಇನ್ ಲೂಪ್ ಬ್ಯಾಕ್ ಅಡ್ರೆಸ್ ಫಸ್ಟ್ ಬೈಟ್ ಈಕ್ವಲ್ ಟು ಆಪ್ಷನ್ ಎ 127, ಆಪ್ಷನ್ ಬಿ 128, ಆಪ್ಷನ್ ಸಿ 255, ಆಪ್ಷನ್ ಡಿ 126. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 127. ಕ್ವಶನ್ ನಂಬರ್ 47. ಇಮೇಲ್ ಆಟೋ ರಿಪ್ಲೈಸ್ ಆರ್ ಕ್ರಿಯೇಟೆಡ್ ಯೂಸಿಂಗ್ ಆಪ್ಷನ್ ಎ ಅಂದ್ರೆ ಒಂದು ಮೇಲ್ ಕಳಿಸ್ತಿರ್ತಾರಲ್ಲ ಅಲ್ಲಿ ಆಟೋ ರಿಪ್ಲೈಸನ್ನು ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಕೇಳಿದರೆ, ಆಪ್ಷನ್ ಎ ಇಮೇಲ್ ರೂಲ್ಸ್, ಆಪ್ಷನ್ ಬಿ ವೆಬ್ ರೂಲ್ಸ್, ಆಪ್ಷನ್ ಸಿ ಮೆಸೇಜ್ ರೂಲ್ಸ್, ಆಪ್ಷನ್ ಡಿ ಇಂಟರ್ನೆಟ್ ರೂಲ್ಸ್. ಕ್ವಶನ್ ನಂಬರ್ 47ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಸೇಜ್ ರೂಲ್ಸ್. ಕ್ವಶನ್ ನಂಬರ್ 48. ವಾಟ್ ಡಸ್ SSL ಸ್ಟ್ಯಾಂಡ್ಸ್ ಫಾರ್? SSLದು ಅಬ್ರಿವೇಷನ್ಸ್ ಕೇಳಿದರೆ ಆಪ್ಷನ್ ಎ ಸಿಸ್ಟಮ್ ಸಾಕೆಟ್ ಲೇಯರ್, ಆಪ್ಷನ್ ಬಿ ಸೂಪರ್ ಯೂಸರ್ ಸಿಸ್ಟಮ್ ಲಾಗಿನ್, ಆಪ್ಷನ್ ಸಿ ಸೆಕ್ಯೂರ್ ಸಿಸ್ಟಮ್ ಲೇಯರ್, ಆಪ್ಷನ್ ಡಿ ಸೆಕ್ಯೂರ್ ಸಾಕೆಟ್ ಲೇಯರ್. ಕ್ವಶನ್ ನಂಬರ್ 48ಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ ಸೆಕ್ಯೂರ್ ಸಾಕೆಟ್ ಲೇಯರ್ ಸರಿಯಾಗಿದೆ.
ಕ್ವಶನ್ ನಂಬರ್ 29 ನೋಡೋಣ. DNS is a option A, the distributed hierarchical naming system. Option B, the vertical naming system. Option C, the horizontal naming system. Option D, the client server system. ಇದು DNS ಅಂದ್ರೆ ಡೊಮೇನ್ ನೇಮ್ ಸಿಸ್ಟಮ್. ಇದು ಏನು ಮಾಡುತ್ತಾ ಅಂತಂದ್ರೆ ನೇಮಿಂಗ್ ಸಿಸ್ಟಮ್ ಅನ್ನ ಮಾಡುತ್ತಾ. ಯಾವುದು? ಆಪ್ಷನ್ ಎ, ಡಿಸ್ಟ್ರಿಬ್ಯೂಟೆಡ್ ಹೈರಾರ್ಕಿಕಲ್ ನೇಮಿಂಗ್ ಸಿಸ್ಟಮ್. DNS ಅಂದ್ರೆ ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರೀತಾರೆ ಮತ್ತು ಡಿಸ್ಟ್ರಿಬ್ಯೂಟೆಡ್ ನೇಮಿಂಗ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಕ್ವಶನ್ ನಂಬರ್ 50, ಇಮೇಜರಿ that you can see in Google Earth. Option A, represents one snapshot in time from when the image was required. Option B, is updated via a live link to a Google satellite in orbit. Option C, represents the current satellite image from when you start Google Earth. Option D, is not updated. You must use keyhole viewer program to current imagery. ಕ್ವಶನ್ ನಂಬರ್ 50ಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ, ರೀಪ್ರೆಸೆಂಟ್ಸ್ ಒನ್ ಸ್ನ್ಯಾಪ್ಶಾಟ್ ಇನ್ ಟೈಮ್ ಫ್ರಮ್ ವೆನ್ ದ ಇಮೇಜ್ ವಾಸ್ ಅಕ್ವೈರ್ಡ್. ಫ್ರೆಂಡ್ಸ್, 2014 KSET ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣ 50 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಇದನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನೋಟನ್ನು ಮಾಡ್ಕೊಳ್ಳಿ. ಇದರ ಸದುಪಯೋಗವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಯಾರಾದರೂ ಸ್ಟಡಿ ಮಾಡ್ತಿದ್ರೆ ಅವ್ರಿಗೂ ಕೂಡ ಈ ನಮ್ಮ ಚಾನಲ್ನ ಲಿಂಕನ್ನು ಶೇರ್ ಮಾಡಿ.